ಅಲ್ಲ, ಈ ಥರದ್ದು ದೌರ್ಜನ್ಯಗಳು ಎಲ್ಲಿ ಬರ್ತಾ ಇದ್ದಾವೆ, ನಾವು ಪೊಲೀಸರಿಗೆ ಆಲ್ರೆಡಿ ತಾಕೀತು ಕೂಡ ಮಾಡಿದ್ದೀವಿ. ಕಂಪ್ಲೇಂಟ್ಸ್ನ ಭಾಳ ಸೀರಿಯಸ್ ಆಗಿ ನಾವು ಪರಿಗಣಿಸ್ತೀವಿ. ಯಾರು ಒತ್ತಡ ತರ್ತಕ್ಕಂಥದ್ದು ಅಥವಾ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಕೆಲವು ಜಾಗದಲ್ಲಿ ನಾವು ಕಂಡು ಬರ್ತಾ ಇದೆ, ಅಥವಾ ಕೆಲವು ರೌಡೀಸ್ನ ಕಳಿಸ್ಬಿಟ್ಟು ತೊಂದರೆ ಕೊಡ್ತಕ್ಕಂಥದ್ದು ಭಾಳ ಇನ್ಸಿಡೆಂಟ್ಸ್ಗಳು ನಡೀತಾ ಇದೆ. ಸೊ ತಮ್ಮ ಮುಖಾಂತರ ವಿಶೇಷವಾಗಿ ನಮ್ಮ ಜಿಲ್ಲೆಯ ಇಂಥ ಎಲ್ಲ ಫೈನಾನ್ಸ್ ಗ್ರೂಪ್ಗಳಿಗೆ, ಫೈನಾನ್ಸರ್ಸ್ಗೆ ತಾಕೀತನ್ನು ಮಾಡ್ತಾ ಇದ್ದೀವಿ. ವಿ ವಿಲ್ ಗೋ ವೆರಿ ಸ್ಟ್ರಿಕ್ಟ್. ವಿ ವಿಲ್ ನಾಟ್ ರಿಯಲಿ ನೀವು ಇದೇ ರೀತಿಯಾದಂಥ ಒತ್ತಡವನ್ನು ತಂದರೆ ನಾವು ಕಠಿಣವಾದ ಕಾನೂನು ಕ್ರಮಗಳನ್ನ ತಗೊಳ್ತೀವಿ ಅಂತ ತಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಲ್ಲ, ನಮ್ಮಲ್ಲಿ ಹೇಳ್ತೀನಿ, ಒಂದು ಇವರು ಒಳ ಒಪ್ಪಂದಗಳು ಮಾಡ್ಕೊಳ್ತಾರೆ. ನಮ್ಮಲ್ಲಿ ಯಾವುದೂ ನಿಕಟವಾಗಿ ನಮ್ಮಲ್ಲಿ ಏನು ಸಂಪೂರ್ಣ ಮಾಹಿತಿ ಇಲ್ಲ. ಇದ್ದರೆ ರಿಜಿಸ್ಟರ್ ಆದರೆ ಮಾತ್ರ ನಮ್ಮಲ್ಲಿ ಕೇಸ್ ಮಾಹಿತಿ ಆಗುತ್ತೆ. ಯಾರು ಎಷ್ಟು ಜನ ದುಡ್ಡು ತೊಗೊಂಡಿದ್ದಾರೆ, ಯಾರ ಹತ್ರ ತೊಗೊಂಡಿದ್ದಾರೆ, ಸರ್ಕಾರಕ್ಕಾಗಿರಲಿ ನಮ್ಮ ಹತ್ರ ಮಾಹಿತಿ ಇರಲಿಕ್ಕಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದರೆ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವ್ರು ದುಡ್ಡು ತೊಗೊಂಡ್ಬಿಡ್ತಾರೆ. ಕೆಲವರು ಮನೆಗಳನ್ನ ಮಾರ್ಟಿಗೇಜ್ ಮಾಡಿ ದುಡ್ಡು ಕೊಡ್ತಕ್ಕಂಥದ್ದು, ಈ ಥರ ಮಾಡ್ತಕ್ಕಂಥದ್ದು ಸಾರ್ವಜನಿಕ ನಿಮಗೆಲ್ಲ ಮಾಹಿತಿ ಇದೆ. ಬಟ್ ನಿಕಟವಾದಂಥ ನಮಗೆ ಯಾವಾಗ ರಿಜಿಸ್ಟರ್ ಆಗುತ್ತೆ, ಇಂಥ ಒಂದು ಪ್ರಕರಣ ಯಾವಾಗ ಬಯಲಿಗೆ ಬರುತ್ತೆ, ಅವಾಗೇ ನಮ್ಗೆ ಗುರ್ತಾಗ್ತಕ್ಕಂಥದ್ದು. ಅಲ್ಲಿವರೆಗೆ ನಮ್ಮ ಹತ್ರ ಯಾವುದು ಮಾಹಿತಿ ಇಲ್ಲ. ಆ ಥರ ಇದೆಯಾ? ಅದೇ ಲೈಸೆನ್ಸ್ ಇದ್ದಾರೆ, ಲೈಸೆನ್ಸ್ ಇಲ್ಲದೆ ಮಾಡ್ತಾ ಇರುವಂಥದ್ದು ನಮ್ಮ ಇದಕ್ಕೆ ಮಾಹಿತಿ ಬರಲ್ಲ ಸರ್. ಅದನ್ನು ನಾವು ವಿಚಾರಣೆ ಹಂತದಲ್ಲಿ ನಮಗೆ ಗೊತ್ತಾಗುತ್ತೆ ಸರ್. ಅಲ್ಲ, ಅಲ್ಲಲ್ಲ, ಎರಡನೇದು ಇನ್ನೊಂದು, ಲೈಸೆನ್ಸ್ ಇದ್ರೂ ಕೂಡ ಈ ಒಂದು ಈಸ್ ಲೈಸೆನ್ಸ್ ಅವ್ರು ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ ನಮಗೆ ಮಾಹಿತಿ ಇರಲ್ಲ. ರೈಟ್? ಇಲ್ಲ ಸರ್, ಅವರು ಮೇಂಟೈನ್ ಮಾಡಿರ್ತಾರೆ, ಬಟ್ ನಮ್ಮಲ್ಲಿ ಮಾಹಿತಿ ಇರಲ್ಲ. ಬಟ್ ವಿ ಹ್ಯಾವ್ ಟು ವೆರಿಫೈ ಫ್ರಮ್ ದಮ್ ಅಂಡ್ ಗೆಟ್ ಬ್ಯಾಕ್ ಟು ಯು. ಎದ್ರದ? ಅಲ್ಲ, ಕಬಡ್ಡಿಗೆ ಸಂಬಂಧಪಟ್ಟಂಗೆ ಕೋರ್ಟ್ ಕಮಿಷನ್ ಇಂದ ಆರ್ಡರ್ ಮಾಡ್ಕೊಂಡ್ಬಂದು ಅಲ್ಲ ಬಂದರೆ ವೈಯಕ್ತಿಕವಾಗಿ ನನ್ನ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ. ಅವರಿಗೆ ನನಗೆ ಹೋಗಲು ಮೊದಲಿಂದ ಭಾಳ ಒಳ್ಳೆ ಪ್ರೀತಿ ವಿಶ್ವಾಸ ಇದೆ. ಅವರೊಬ್ಬರೆಲ್ಲ ಎಲ್ಲ BJP ಮುಖಂಡರ ಜೊತೆ ಅದೇ ರೀತಿ ಅಂತ ಪ್ರೀತಿ ವಿಶ್ವಾಸ ಇದೆ. ಬಟ್ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಭಾಳ ವರ್ಷಗಳಿಂದ ಆ ಪಕ್ಷವನ್ನು ಕಟ್ಟಿದ್ದಾರೆ. ಆಮೇಲೆ ಅವರಿಗೆ ಆದಂಥ ಒಂದು ವರ್ಚಸ್ಸು ಕೂಡ ಇದೆ. ಅವ್ರು ಬರ್ತಾರೆ ಅಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾನು ಸ್ವಾಗತವನ್ನು ಮಾಡ್ತೀನಿ. ಬಟ್ ಅಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಶಾಸಕರು, ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಅವರು, KPC ಅಧ್ಯಕ್ಷರು ಮಾತನಾಡಿ ಅವ್ರು ಏನು ನಿರ್ಣಯ ತೊಗೊಳ್ತಾರೆ ಗೊತ್ತಿಲ್ಲ. ಬಟ್ ನನ್ನ ವೈಯಕ್ತಿಕವಾಗಿ ನನ್ನ ಸ್ವಾಗತ ಇದೆ. ಸರ್, ರಾಮುಲು ಅಕಸ್ಮಾತ್ ಏನಾದರೂ ನೀವು ಬಳ್ಳಾರಿಯಲ್ಲಿ ಇದ್ದವರು, ಅವರು ಬಳ್ಳಾರಿ ಇದ್ದವರು, ಅಕಸ್ಮಾತ್ ರಾಮುಲು ಬಂದರೆ ಕಾಂಗ್ರೆಸ್ಸಿಗೆ ಏನು ಲಾಭ ಆಗ್ಬೋದು? ಆಮೇಲೆ ಸತೀಶ್ ಜಾರಕಿಹೊಳಿ ಅವರಿಗೆ ಏನು ಅಪೋಸಿಟ್ ಆಗಿ ತೆಗೆದುಕೊಂಡು ಬರ್ತಾ ಇದ್ದಾರೆ ಅನ್ನೋದು ಮಾತು. ಅದು ಗುರುತಿಲ್ಲ ನನಗೆ. ರಾಮುಲು ಅವ್ರು ಬರೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಂದು ಸ್ವಲ್ಪ ಶಕ್ತಿ ಬಂದಂಗೆ ಆಗುತ್ತಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ.